ಸ್ವಾಭಿಮಾನ ಕಳ್ಕೊಂಡು ಅಸ್ತಿತ್ವನೇ ಇಲ್ದಿರೋ ಗೊಂಬೆ ಹಾಗೆ ಬದುಕೋಕೆ ನಿಮ್ಮ ಮನೇಲಿ ನನಗೆ ಖಂಡಿತವಾಗ್ಲೂ ಆಗಲ್ಲ. ಮದುವೆ ಅನ್ನೋ ತಪ್ಪು ನಿರ್ಧಾರನ ನಾವು ತಗೊಂಡು ಇಲ್ಲಿವರೆಗೂ ಸಾಕಷ್ಟು ಅನುಭವಿಸಿದ್ದೀವಿ. ಇನ್ನು ಮುಂದೆ ಅದರಿಂದ ವಿಮುಕ್ತಿ ಪಡ್ಕೊಂಡು ನಾವಿಬ್ಬರು ಆರಾಮಾಗಿ ಉಸಿರಾಡೋದೇ ಒಳ್ಳೆಯದು ಅನ್ಸುತ್ತೆ. ಇದ್ಯಾಕೋ ಕಣ್ಣಲ್ಲಿ ನೀರು ಅಳ್ತಾ ಇದ್ದೀಯಾ? ಇಲ್ಲ ತಾತ. ಹುಷಾರಾಗಿದ್ಯಾ ತಾನೆ? ಹಾಂ ತಾತ, ಚೆನ್ನಾಗೇ ಇದ್ದೀನಿ. ಇಲ್ಲ ಮಗು, ಎಲ್ಲ ಸರಿಯಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಯಾವುದೋ ಚಿಂತೆ ನಿನ್ನನ್ನು ಕಾಡಿಸ್ತಾ ಇದೆ, ಯಾವುದೋ ಆತಂಕ ನಿನ್ನನ್ನು ಬಾಧಿಸ್ತಾ ಇದೆ. ನನ್ನ ಹತ್ರ ಹೇಳ್ಕೋಬಹುದಲ್ವೇನೋ? ಇಲ್ಲ ತಾತ, ಹಾಗೇನೂ ಇಲ್ಲ. ಮಗು, ನನಗೆ ವಯಸ್ಸಾಗಿದೆ ಕಣೋ, ನಿಜ. ಆದರೆ ನನ್ನ ತಿಳುವಳಿಕೆಗೆ ಇನ್ನೂ ಮುಪ್ಪು ಆವರಿಸಿಲ್ಲ ಕಣೋ. ತಾತ, ಮತ್ತಿನ್ನೇನೋ? ನಾನು ನೋಡ್ತಾನೆ ಇದ್ದೀನಿ. ನನ್ನ ಸುತ್ತಮುತ್ತ ನಡೆಯೋ ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಳ್ದೇ ಇರೋಷ್ಟು ಪೆದ್ದ ನಾನು ಅಂತ ಅನ್ಕೊಂಡಿದೀಯಾ? ಕೂತ್ಕೋ ಕೂತ್ಕೋ, ನೀ ಕೂತ್ಕೋ ಹೇಳ್ತೀನಿ. ನೋಡು ಮಗು, ನೀನು ಇದ್ದಕ್ಕಿದ್ದ ಹಾಗೆ ನಮ್ಮೂರಿಗೆ ಬಂದಾಗಲೇ ನನಗೆ ಅನುಮಾನ ಬಂತು, ಏನೋ ವಿಷಯ ಇದೆ ಅಂತ. ರಘುರಾಮು ಜಯಶ್ರೀ ನನಗೆ ಫೋನ್ ಮಾಡಿದಾಗ ಗೊತ್ತಾಯಿತು. ನನಗೆಲ್ಲ ಅರ್ಥ ಆಯಿತು. ನಿಮ್ಮಿಬ್ಬರ ಮಧ್ಯೆ ಏನೋ ತೊಡಕಿದೆ, ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಅಂತಲೇ ನೀನು ಇಲ್ಲಿವರೆಗೂ ಬಂದಿದ್ದೀಯಾ ಅಂತ. ಮಗು, ಹಿರಿಯನಾಗಿ ನಾನು ಒಂದು ಮಾತು ಹೇಳ. ಹೊಟ್ಟೆನಲ್ಲಿ ಮಗು ಇಟ್ಕೊಂಡು ನೀನು ಯಾವುದೇ ಆತಂಕ ತಳಮಳ ಇದಕ್ಕೆ ಒಳಗಾಗಬಾರ್ದಮ್ಮ. ಹುಟ್ಟಿ ನೀನು ಯಾಕೆ ಬಂದೆ ಇಲ್ಲಿಗೆ? ನೀನು ಇಲ್ಲಿಗೆ ಬಂದಿದ್ದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ ಮಗು. ಆದರೆ ಬೇರೆ ಸಮಯದಲ್ಲಿ ಬಂದಿದ್ರೆ ನನಗಿನ್ನೂ ತುಂಬ ಸಂತೋಷ ಆಗಿರೋದು. ನಿನ್ನ ಈ ಸ್ಥಿತಿನಲ್ಲಿ ನಿಮ್ಮ ಅಪ್ಪ ಅಮ್ಮನಿಗೂ ಹೇಳದೆ ಇಲ್ಲಿವರೆಗೂ ಬಂದಿದ್ದೀಯಲ್ಲ, ಅಲ್ಲಿ ಅವ್ರಿಗೂ ಆತಂಕ, ಇಲ್ಲಿ ನಿನಗೂ ಧಾವಂತ ಅಲ್ವಾ? ಯಾಕೆ ಮಗು, ಏನಾಯ್ತು? ನಮ್ಮ ಪ್ರೇಮ್ ನಿನ್ನ ಜೊತೆನಲ್ಲಿ ಜಗಳಾಡದ್ನ? ನಿಮ್ಮ ಮೊಮ್ಮಗ ಬರ್ತಾ ಇದ್ದಾರೆ ನೋಡಿ ತಾತ, ಅವ್ರನ್ನೇ ಕೇಳಿ. ಪ್ರೇಮ್, ನಿಂತ್ಕೋ. ಏನು ತಾತ? ಏನ್ ತಾತ ಅಂತ ನನ್ನ ಪ್ರಶ್ನೆ ಮಾಡ್ತಾ ಇದ್ದೀಯಾ? ನನ್ನ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ದು ನೀನು. ಸಾಕ್ಷಿ ಇಲ್ಲಿಗೆ ಯಾಕೆ ಬಂದಿದ್ದಾಳೆ? ನನ್ನನ್ನೇನು ಕೇಳ್ತೀರಾ ತಾತ? ಅವ್ರನ್ನೇ ಕೇಳ್ಕೊಳ್ಳಿ. ಚೆನ್ನಾಗಿದೆ ಕಣಯ್ಯ. ಅವಳನ್ನು ಕೇಳಿದ್ರೆ ಅವಳು ನಿನ್ನನ್ನು ತೋರಿಸ್ತಾಳೆ, ನಿನ್ನನ್ನು ಕೇಳಿದ್ರೆ ನೀನು ಅವಳ ಕಡೆ ಬೆರಳು ಮಾಡಿ ನುಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀಯ. ನನ್ನೇನು ಬಕ್ರ ಅಂದ್ಕೊಂಡಿದ್ದೀರಾ ಇಬ್ರು? ಬೇಡ ಬಿಡಿ, ಇಬ್ರು ಹೇಳಬೇಡಿ. ನಾನು ಜಯಶ್ರೀಗೆ ಫೋನ್ ಮಾಡಿಬಿಟ್ಟು ವಿಷಯ ಏನಾಯ್ತು ಅಂತ ತಿಳ್ಕೊಳ್ತೇನೆ, ಅಷ್ಟೇ ಅಲ್ವಾ? ಅಯ್ಯೋ ತಾತ, ಪ್ಲೀಸ್ ಅಮ್ಮನೇನು ಕೇಳಬೇಡಿ. ಅಪ್ಪ ಅಮ್ಮನಿಗೇನು ಗೊತ್ತಿಲ್ಲ. ಅಲ್ಲ ಮಗು, ನಿಮ್ಮಿಬ್ಬರ ಜಗಳ ಸರಿ ಹೋಗಿದ್ದಿದ್ರೆ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ, ಈ ವಿಷಯಕ್ಕೆ ತಲೆನೇ ಹಾಕ್ತಾ ಇರಲಿಲ್ಲ. ಆದರೆ ಇಷ್ಟು ದಿವಸ ಆಗಿ ಕೊನೆಗೂ ಏನೂ ಬಗೆಹರಿಯಲಿಲ್ಲ ಅಂತಂದರೆ ವಿಷಯ ಏನೋ ಗಂಭೀರವಾಗಿದೆ ಅಂತ ಆತಂಕ ಆಗುತ್ತಲ್ವಮ್ಮ ಈ ಮುದುಕನಿಗೆ? ನೀವು ಆತಂಕ ಪಡೋ ಅಂಥದ್ದೇನೂ ಆಗಿಲ್ಲ ತಾತ. ಸ್ವಲ್ಪ ದಿನಕ್ಕೆ ಎಲ್ಲ ಸರಿ ಹೋಗುತ್ತೆ. ನೀವೇನು ಯೋಚನೆ ಮಾಡಬೇಡಿ. ಅದೇನು ಸರಿ ಹೋಗುತ್ತೋ ಏನೋ ಅಪ್ಪ. ನೀವಿದ್ದೀರಲ್ಲ ಈಗಿನ ಕಾಲದವರು,
ಸಣ್ಣ ಪುಟ್ಟದಕ್ಕೆಲ್ಲ ಕೂಗಾಡ್ತೀರಿ, ಕಿರ್ಚಾಡ್ತೀರಿ, ಮುನಿಸ್ಕೋತೀರಿ, ಆಕಾಶನೇ ತಲೆ ಮೇಲೆ ಬಿದ್ದವ್ರಾಗ ಆಡ್ತೀರಿ. ನಿಮ್ಮ ಮುಖಗಳು ನೋಡ್ಕೊಳ್ಳಿ, ಒಂದು ಸ್ವಲ್ಪ ಆದ್ರೂ ನಗು ಇದೆಯಾ ಅಂತ. ಅಯ್ಯೋ, ಪ್ರೇಮ್, ನೀನು ನಮ್ಮ ಜಯಶ್ರೀ ಮಗಳನ್ನ ಹೆಂಡತಿಯಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿದ್ದೆ ಕಣೋ, ಪುಣ್ಯ ಮಾಡಿದ್ದೆ. ಬಾಪುಟಿ, ನೀನು ಬಂದಿದ್ದೀಯಾ ಅಂತ ಗೊತ್ತಾಗ್ತಿದ್ದ ಹಾಗೆ ಪಕ್ಕದ ಮನೆ ಪಾರ್ವತಮ್ಮ ಬುಟ್ಟಿ ಚಕ್ಲಿ, ಕೋಡ್ಬಳೆ ಎಲ್ಲ ಕಳಿಸಿದ್ದಾರೆ. ಬಾ, ಕೊಡ್ತೀನಿ, ಬಾ. ಬೇಡ ತಾತ, ನಾನು ಆಮೇಲೆ ತಗೊಳ್ತೀನಿ, ನಂಗೆ ಈಗೇನು ಬೇಡ. ಅಯ್ಯ, ಗಂಡನ ಮೇಲಿನ ಕೋಪಕ್ಕೆ ಹೊಟ್ಟೆನಲ್ಲಿರೋ ಮಗುನ ಸ್ವರ್ಗಿಸ್ತಾರ ಪುಟಿಗೆ? ಬಾ, ಗೊತ್ತಾಗಲ್ಲ, ಬಾ, ನೀ ಬಾ, ನನ್ನ ಮಾತು ಕೇಳ್ಬಾ, ಬಿಡ. ಹಾಗೆ ಹಾಗಂದ್ಲ ಅವಳು. ಹಾಂ, ಲಾಯರ್ ರಾಮರಾವ್ ಹತ್ರ ತುಂಬ ಮಾತಾಡಿದ್ದಾಳೆ, ದುರಾಂಕಾರದಲ್ಲಿ ಮಾತಾಡಿದ್ದಾಳೆ. ಅವರೆಲ್ಲ ಹೇಳಿದ್ರು ನನಗೆ. ಹೌದಾ? ಬ್ರದರ್, ನೀನು ಡೈವರ್ಸ್ ಕೊಡೋ ಲೆವೆಲ್ಗೆ ಹೋಗ್ತೀಯ ಅಂತ ಅವಳು ಅಂದ್ಕೊಂಡಿರಲಿಲ್ಲ. ಶಾಕ್ ಆಗಿದೆ ಅವಳಿಗೆ. ಈಗ ನಾನು ಕಾನೂನು ಪ್ರಕಾರ ಬರ್ತೀನಿ ಅಂತ ಹೇಳಿದ್ದಾಳೆ. ಬರಲಿ, ಅದೇನು ಮಾಡ್ತಾಳೋ ಮಾಡಲಿ, ನೀನು ಹೆದರ್ಕೋಬೇಡ. ನಾನು ಹೆದರಲ್ಲ, ನಾನೇ ಹೆದರ್ತೀನಿ. ನೋಡು, ಈ ವಿಷಯ ಮನೆ ತನಕ ಬಂದರೆ ಅಪ್ಪ ತಾಂಡವ ನೃತ್ಯ ಮಾಡ್ತಾರೆ, ನಿನ್ನ ಹತ್ರ ಅಳ್ತಾರೆ, ಕಣ್ಣೀರು ಹಾಕೋತಾರೆ, ಬೇಡ್ಕೋತಾರೆ. ನೀನು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ, ನಿನ್ನ ಡಿಸಿಷನ್ ಫರ್ಮ್ ಆಗಿರಬೇಕು. ಆಯಿತು ಅನಿ, ನಾನು ಹಾಕಿದ್ದ ಹೆಜ್ಜೆನ ಹಿಂದೆ ತಗೊಳ್ಳಲ್ಲ. ಅತ್ತೆ, ತೇಜು ಅಕ್ಕ ಬಂದ್ರು. ತೇಜು ಬಂದ? ಹಾಂ, ನಿನ್ನ ಹೆಂಡತಿ ಓಡೋದ್ಲಲ್ಲ. ಇವಳಿಗೂ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಏನೋ ಕಿತಾಪತಿ ಮಾಡೋಕೆ ಬಂದಿರ್ತಾಳೆ. ಇಲ್ಲಿ ತನಕ ಇವ್ರ ಅಕ್ಕ ಬರ್ತಿದ್ಲು, ಈಗ ಇವಳು. ಬ್ರದರ್, ನೀನು ಫರ್ಮ್ ಆಗಿರೋ, ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡ. ಖಂಡಿತವಾಗ್ಲೂ ಇಲ್ಲ ನೀ. ಬನ್ನಿ ಮೇಡಮ್. ಅಕ್ಕ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಾ ಇತ್ತು ನೀವು ಬಂದೇ ಬರ್ತೀರಾ ಅಂತ. ನೋಡಿ, ಅದು ನಿಜ ಆಗೋಯ್ತು. ಇದಕ್ಕೆ ಹೇಳೋದು ಅಕ್ಕ ಸೆಳ್ತಾ ಅಂತ. ನೋಡಿದ್ರಾ, ಆ ಸೆಳ್ತಾನೆ ನಿಮ್ನ ಇವತ್ತು ಇಲ್ಲಿ ಕರ್ಕೊಂಬಂದಿದೆ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಜಾನು, ನಿನಗೆ ಹೇಗೆ ಹೇಳಲಿ, ನಡಿ ಮಾತಾಡೋದಿದೆ. ಇವ್ರು ಯಾರಕ್ಕ? ನನ್ನ ಕಡೆ ಲಾಯರ್ ರಾಧಾ ಜಯರಾಮ್. ಲಾಯರಾ? ನಿಮ್ಮ ಕಡೆಯವರಾ? ವಿಷಯ ಇದೆ, ನಿನಗೆ ಗೊತ್ತಿಲ್ಲ. ಬಹುಶಃ ಗೊತ್ತಾಗಿರೋದಕ್ಕೆ ಬಿಟ್ಟಿರೋದೂ ಇಲ್ಲ. ಸರಿ, ಬನ್ನಿ ಅಕ್ಕ, ಬನ್ನಿ. ಬಾಮ್ಮ ತೇಜು. ಅಲ್ಲ, ಹೋದೋಳು ಒಂದು ಫೋನ್ ಕೂಡ ಮಾಡಲಿಲ್ಲ. ನಾನು ನಿಮ್ಮ ಮಾವನೂ ಕಳಿಸಿದ್ದೆ, ಆದರೆ ನೀನು ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ಅಂತ ಹೇಳಿ ಬೇಜಾರು ಪಡ್ಕೋತಾ ಇದ್ರು. ಯಾಕಮ್ಮ, ಏನಾಯಿತು? ಅದಕ್ಕೆ ಬಂದಿದ್ದೀನಿ ಅತ್ತೆ. ನಾನು ಮನೆ ಬಿಟ್ಟು ಹೋದ್ನಲ್ಲ, ನೀವು ಸುಮ್ಮನೆ ಮನೆ ಬಿಟ್ಟು ಹೋಗ್ಬಿಟ್ರಿ, ಅಫಿಷಿಯಲ್ ಆಗಿ ಹೋಗಿ ಅಂತ ನಿಮ್ಮ ಪುತ್ರ ರತ್ನ ನೋಟಿಸ್ ಕಳಿಸಿದ್ದಾರೆ. ಅದಕ್ಕೆ ಲಾಯರ್ ಜೊತೆ ಬಂದಿದ್ದೀನಿ, ಮಾತಾಡಲಿ. ನಮಸ್ಕಾರ ಆದಿತ್ಯ ಅವರೇ. ನಮಸ್ಕಾರ ಅನಿರುದ್ಧ ಅವರೇ. ಸಂಸಾರ ಉದ್ಧಾರ ಮಾಡುವಂಥ ಸನ್ಮಾನ್ಯ ಅನಿರುದ್ಧ ಅವರೇ, ನಮಸ್ಕಾರ. ನಮ್ಮದೇನಿದ್ರು ನೇರ ನಿಮ್ಮ ಹಾಗೆ ನೋಟಿಸು ಗೀಟಿಸು ಅಂತೆಲ್ಲ ಹೋಗೋದಿಲ್ಲ. ಅದಕ್ಕೆ ಲಾಯರ್ ಜೊತೆನೇ ಬಂದಿದ್ದೀನಿ. ನನ್ನಿಂದ ದೂರ ಆಗಬೇಕು ಅಂತ ನೀವು ನೋಟಿಸ್ ಕಳಿಸಿದ್ರಲ್ಲ, ಅದಕ್ಕೆ ನೋಟಿಸ್ ಮುಖಾಂತರನೇ ಉತ್ತರ ಕೊಟ್ಟಿದ್ರೆ ಅದು ನಿಮ್ಮ ಮನಸ್ಸಿಗೆ ನಾಟಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ.
ಅದಕ್ಕೆ ನಾನೇ ಬಂದಿದ್ದೀನಿ. ಇವರು ನನ್ನ ಲಾಯರ್ ರಾಧಾ ಜಯರಾಮ್. ಏನೋ ಆರೋಪಗಳ ಪಟ್ಟಿನೇ ಕಳಿಸಿದ್ರಿ. ನಾನು ಸರಿ ಇಲ್ಲ, ನನ್ನ ನಡತೆ ಸರಿ ಇಲ್ಲ, ನನಗೆ ಅನೈತಿಕ ಸಂಬಂಧ ಇದೆ, ನನ್ನ ಜೊತೆ ಜೀವನ ಮಾಡೋದು ಇಷ್ಟ ಇಲ್ಲ, ಹಾಗೆ ಹೀಗೆ ಅಂತ. ಅದಕ್ಕೆ ಬಂದಿದ್ದೀನಿ. ಏನ್ರಿ ಆದಿತ್ಯ ಅವರೇ, ಈ ಡ್ರಾಫ್ಟ್ ನೀವೇ ಕಳಿಸಿರೋದಾ ಅಥವಾ ಮತ್ತೊಬ್ರದ? ಏನ್ರಿ ಆದಿತ್ಯ, ನನಗೆ ಬೇರೆ ಸಂಬಂಧ ಇದೆಯಾ? ನಾನು ಪ್ರಾಮಾಣಿಕವಾಗಿಲ್ವಾ? ನಾನು ನಿಮಗೆ ಡಿವೋರ್ಸ್ ಕೊಡಬೇಕಾ? ಪೇಪರ್ ಮುಖಾಂತರ ಮಾತಾಡೋದಲ್ಲ, ನೇರ ನೇರ ಎದುರುಗಡೆ ವಾದಿಸ್ಬೇಕು. ತೇಜಸ್ವಿನಿ, ಮೇಡಮ್, ನೀವು ಮಾತಾಡಿ. ಮಿಸ್ಟರ್ ಆದಿತ್ಯ, ನೀವು ನನ್ನ ಕ್ಲೈಂಟ್ ಮೇಲೆ ತುಂಬ ಸೀರಿಯಸ್ ಚಾರ್ಜಸ್ ಮಾಡಿದ್ದೀರಾ. ಅವರು ನಿಮಗೆ ಪ್ರಾಮಾಣಿಕವಾಗಿರಲಿಲ್ಲ, ಅನೈತಿಕ ಸಂಬಂಧ ಹೊಂದಿದ್ದಾರೆ ಅಂತೆಲ್ಲ ಹೇಳಿ ಆರೋಪ ಮಾಡಿದ್ದೀರಾ. ಇದು ನನ್ನ ಕಕ್ಷಿದಾರರ ಗೌರವಕ್ಕೆ ಧಕ್ಕೆಯಾಗಿದೆ. ಇದನ್ನು ನಾವು ತುಂಬ ಸೀರಿಯಸ್ ಆಗಿ ತಗೋಬೇಕಾಗತ್ತೆ. ಅವನಿರೋದನ್ನೇ ಹೇಳಿದಾನೆ, ನೋಟಿಸ್ ಕೊಟ್ಟಿದ್ದಾನೆ. ನೀವು ನಿಮ್ಮ ಪ್ರೊಸೀಜರ್ಸ್ ಮುಂದುವರಿಸಿ. ಏನು ಡಿವೋರ್ಸ್ ಬೇಕು ಕೊಡಿಸಿ. ನೀವ್ಯಾರು? ನಾನು ಆದಿತ್ಯ ಅವ್ರ ತಮ್ಮ. ಆದಿತ್ಯ ಅಲ್ವಲ್ಲ? ನಿಮ್ದೆಷ್ಟೋ ಅಷ್ಟು ನೋಡ್ಕೊಳ್ಳಿ. ನಿಮ್ಮ ಅಣ್ಣ ಮತ್ತು ಅತ್ತಿಗೆ ಮಧ್ಯೆ ನಿಮ್ದೇನು ರೋಲು? ನನ್ನ ರೋಲ್ ಏನಿಲ್ಲ, ನಾನು ನಮ್ಮ ಅಣ್ಣನ ವೆಲ್ವಿಷರ್ ಅಷ್ಟೇ. ಹಾಗಾದರೆ ಅದು ಆ ಮಟ್ಟಕ್ಕೆ ಇರಲಿ. ನೀವು ಯಾರು ಅವ್ರ ಮಧ್ಯೆ ಮಾತಾಡೋಕ್ಕೆ? ಗಂಡ ಹೆಂಡತಿ ಸಂಬಂಧ ಕೆಡಿಸ್ಬಾರ್ದು ಅಂತ ನಾನಿದ್ದೀನಿ. ನೀವೇನು ಅವರನ್ನು ದೂರ ಮಾಡಕ್ಕೆ ಹೊರಟಿದ್ದೀರಾ? ಇಲ್ಲ, ನಾನು ಯಾರನ್ನೂ ದೂರ ಮಾಡೋಕೆ ಹೊರಟಿಲ್ಲ. ಹಾಗಿದ್ರೆ ತಾವು ಸುಮ್ಮನಿರಿ. ನಮ್ಮ ವಿಚಾರ ಏನಿದ್ರು ಆದಿತ್ಯ ಅವ್ರ ಜೊತೆ, ನಿಮ್ಮ ಜೊತೆ ಅಲ್ಲ. ಹೇಳಿ ಮಿಸ್ಟರ್ ಆದಿತ್ಯ, ನಾಳೆ ದಿನ ನೀವು ಮಾಡಿರೋ ಆರೋಪಗಳಿಗೆ ಸಾಕ್ಷಿ ಒದಗಿಸಬೇಕಾಗತ್ತೆ. ಇಲ್ದಿದ್ರೆ ನಿಮ್ಮ ವಿರುದ್ಧ ಸೀರಿಯಸ್ ಚಾರ್ಜಸ್ ಮಾಡಬೇಕಾಗತ್ತೆ. ಇಲ್ಲ ಮೇಡಮ್, ಇರೋದನ್ನೇ ಹೇಳಿದ್ದೀನಿ ನಾನು. ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ. ನನ್ನ ಕ್ಲೈಂಟ್ ತುಂಬ ಗೌರವಾನ್ವಿತೆ. ಸುಮಾರು ಪತ್ರಿಕೆಗಳಲ್ಲಿ ಗೌರವಯುತವಾದ ಸ್ಥಾನಮಾನ ಹೊಂದಿದ್ದಾರೆ. ಅವ್ರ ವಿರುದ್ಧ ನೀವು ಕೀಳಾಗಿ ಮಾತಾಡಿದ್ರೆ ಅದು ದೊಡ್ಡ ಅಫೆನ್ಸ್ ಆಗತ್ತೆ ಅನ್ನೋದು ಮರಿಬೇಡಿ. ಹಾಗೇನಿಲ್ಲ ಮೇಡಮ್, ಬೇಕಾದ್ರೆ ಏನು ನಡೀತು ಅಂತ ಅವ್ರನ್ನೇ ಕೇಳಿ. ಇಡೀ ಪ್ರಕರಣ ನನಗೆ ಗೊತ್ತಾಗಿದೆ. ವಿನಾಕಾರಣ ನೀವು ನಿಮ್ಮ ದಾಂಪತ್ಯ ಹಾಳು ಮಾಡ್ಕೋತಾ ಇದ್ದೀರಾ ಅಂತ ನನಗೆ ವ್ಯಥೆ ಆಗ್ತಾ ಇದೆ. ಹೇಳಿಕೆ ಮಾತು ಕೇಳಿ ನಿಮ್ಮ ಸುಂದರವಾದ ದಾಂಪತ್ಯ ಹಾಳು ಮಾಡ್ಕೋಬೇಡಿ. ಇವ್ರ ಜೊತೆ ಸಂತೋಷವಾಗಿ ಜೀವನ ಮಾಡಿ. ನೀವು ಹೇಳೋ ಥರ ಇವರು ಹಾದಿ ತಪ್ಪದವರಲ್ಲ. ನೋಡಿ ಮಿಸ್ಟರ್ ಆದಿತ್ಯ, ಸ್ವಲ್ಪ ದೊಡ್ಡ ಮನಸ್ಸಿಂದ ಯೋಚನೆ ಮಾಡಿ. ಸುಂದರವಾದ ಲೈಫ್ನ ಹಾಳು ಮಾಡ್ಕೋಬೇಡಿ. ಇಲ್ಲ ಮೇಡಮ್, ನನಗೆ ಡೈವರ್ಸ್ ಬೇಕು. ಡೈವರ್ಸ್ ಪ್ರೊಸೀಡಿಂಗ್ಸ್ನ ನೀವು ಮುಂದುವರಿಸಿ. ಇವ್ರಿಗೂ ಸೈನ್ ಮಾಡೋದಕ್ಕೆ ಹೇಳಿ. ನನಗೆ ಇವರಿಂದ ಬಿಡುಗಡೆ ಬೇಕು. ಇದೇ ನಿಮ್ಮ ಕೊನೆ ಮಾತಾ? ಶೋರ್. ನಾನು ಕೊಡಲ್ಲ ಅಂತ ಹೇಳಿ ಮೇಡಮ್. ಯಾವುದೇ ಕಾರಣಕ್ಕೂ ನನ್ನಿಂದ ಇವ್ರಿಗೆ ಡಿವೋರ್ಸ್ ಸಿಗಲ್ಲ. ನಾನು ಹಾಗೆ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿದ್ದೆ ಆದರೆ ಇವ್ರು ಮಾಡ್ತಿರೋ ಆರೋಪಗಳನ್ನೆಲ್ಲ ನಾನು ಒಪ್ಕೊಂಡ ಹಾಗಾಗತ್ತೆ. ನನ್ನ ಮೈ ಇರಲಿ, ಮನಸ್ಸು ಕೂಡ ಜಾರದೇ ಇರೋ ಹಾಗೆ ಬದುಕಿದ್ದೀನಿ. ಅಂಥವಳ ಮೇಲೆ ನಡತೆ ಆರೋಪ ಹೊರಿಸಿದ್ದಾರೆ.
ನಾನು ನನ್ನ ಕನಸು ಮನಸ್ಸಿನಲ್ಲೂ ಕೆಟ್ಟದ್ದನ್ನು ಯೋಚನೆ ಮಾಡ್ದವಳಲ್ಲ, ಮಾಡೋಳು ಅಲ್ಲ. ತೇಜಸ್ವಿನಿ, ಮಿಸ್ಟರ್ ಆದಿತ್ಯ, ನೀವು ತಿಪ್ಪಾರ್ಲಾಗ ಹಾಕಿದ್ರು ನಾನು ನಿಮಗೆ ಡಿವೋರ್ಸ್ ಕೊಡೋದಿಲ್ಲ. ಆಗಿದ್ದಾಗಲಿ ಬನ್ನಿ, ನಾನು ಫೈಟ್ ಮಾಡ್ತೀನಿ. ನೋಡು, ಅದೆಲ್ಲ ಬೇಡ ತೇಜಸ್ವಿನಿ. ಮ್ಯೂಚುವಲ್ ಆಗಿ ಒಂದು ಕನ್ಸೆಂಟಿಗೆ ಬಾ. ನೀನು ನನಗೆ ಮೋಸ ಮಾಡಿದ್ರು ನಾನು ನಿನಗೆ ಮೋಸ ಮಾಡಲ್ಲ. ನನ್ನಿಂದ ಮೋಸ ಆಗಿದೆ ಅಂತ ನೀವು ಹೇಳಿದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ನಾಲ್ಗೆ ಬಿಗಿ ಹಿಡಿದು ಮಾತಾಡಿ. ಒಂದು ಹೆಣ್ಣಿನ ಬಗ್ಗೆ ಸುಲಭವಾಗಿ ನಡತೆ ಸರಿ ಇಲ್ಲ ಅಂತ ಆರೋಪ ಮಾಡಿಬಿಟ್ರೆ ಉಳಿದಿದ್ದೆಲ್ಲ ಸುಲಭ ಆಗತ್ತೆ ಅಂತ ತಿಳ್ಕೊಂಡಿದ್ದೀರಾ? ನಾನು ತೇಜಸ್ವಿನಿ, ಸೋತು ಅಭ್ಯಾಸ ಇಲ್ಲ ನನಗೆ. ಸರಿಯಾದ ಪಾಠ ಕಲಿಸ್ತೀನಿ. ಲೆಟ್ಸ್ ಮೀಟ್ ಇನ್ ದ ಕೋರ್ಟ್. ಸಾರಿ ಜಾನ್, ನಾನು ಈ ಮನೆ ಹೊಸು ತುಳಿಬಾರ್ದು ಅಂತಲೇ ಇದ್ದೆ. ಆದರೆ ನಿಮ್ಮ ಭಾವ ನೋಟಿಸ್ ಕಳಿಸಿದ್ರಲ್ಲ, ಆ ಕಾರಣಕ್ಕೋಸ್ಕರ ಈ ಮನೆಗೆ ಮತ್ತೆ ಬರಬೇಕಾಯ್ತು. ಯಾವುದೇ ಬಾಂಧವ್ಯ ಅಥವಾ ಸಂಬಂಧ ಇಟ್ಕೊಂಡು ನಾನು ಇಲ್ಲಿಗೆ ಬಂದಿಲ್ಲ, ಅಫಿಷಿಯಲ್ ಆಗಿ ಬಂದಿದ್ದೀನಿ. ಅತ್ತೆ, ನಿಮ್ಮ ಮಗ ಲವ್ ಲೆಟ್ರ್ ಕಳಿಸಿದ್ರಲ್ಲ, ಆ ಕಾರಣಕ್ಕೆ ಬಂದಿದ್ದೀನಿ. ಅವ್ರು ಮತ್ತೆ ಮತ್ತೆ ಇದೇ ರೀತಿ ಲವ್ ಲೆಟ್ರ್ಗಳನ್ನ ಕಳಿಸ್ತಾ ಇದ್ರೆ ನಾನು ಮತ್ತೆ ಮತ್ತೆ ಬರ್ತಾ ಇರಬೇಕಾಗತ್ತೆ. ಹೇಳ್ಬಿಡಿ.